ಎಲ್ಲರಿಗೂ ನಮಸ್ಕಾರ. ಭಗೀರಥ ತರಗತಿ 3ನೇ ತರಗತಿ, ವಿಷಯ ಕನ್ನಡ, ಭಾಗ 1, ಪಾಠ 9. ಮಕ್ಕಳೇ, ಪಾಠದ ಹೆಸರು ಭಗೀರಥ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಅವನ 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಮಕ್ಕಳೇ, ಪುರಾಣ ಕಾಲದಲ್ಲಿ ಅಂದರೆ ಸುಮಾರು 1000 ವರ್ಷಗಳ ಹಿಂದೆ ಭಗೀರಥ ಎಂಬ ರಾಜನಿದ್ದನು. ಅವನಿಗೆ 60,000 ಜನ ತಾತಂದಿರು ಇದ್ದರು. ಒಮ್ಮೆ ಅಷ್ಟೂ ಜನರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಭಸ್ಮ ಅಂದರೆ ಬೂದಿಯಾಗಿದ್ದರು. ಎಲ್ಲರಿಗೂ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಎಲ್ಲರಿಗೂ ಅವನ ತಾತಂದಿರು ಎಷ್ಟು ಜನ? 60,000 ತಾತಂದರು ಇದ್ದರು. ಅವರೆಲ್ಲರೂ ಒಬ್ಬ ಋಷಿಯಾದಂತಹ ಕಪಿಲ ಮುನಿಯ ಒಂದು ಕೋಪಕ್ಕೆ ಸುಟ್ಟಿ ಭಸ್ಮವಾಗಿರ್ತಾರೆ, ಅಂದರೆ ಬೂದಿಯಾಗಿರ್ತಾರೆ. ಅವರಿಗೆ ಯಾರಿಗೂ ಸಹ ಸ್ವರ್ಗ ಸಿಕ್ಕಿರೋದಿಲ್ಲ. ಹಾಗಾಗಿ ಭಗೀರಥನು ಅವರ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ. ಹೇಗಾದರೂ ಮಾಡಿ ಅಷ್ಟೂ ಜನಕ್ಕೂ ಸ್ವರ್ಗ ಸಿಗಬೇಕು ಎಂದು ಇವನು ಚಿಂತನೆಯನ್ನು ಮಾಡುತ್ತಾ ಇರುತ್ತಾನೆ. ಮಕ್ಕಳೇ, ಇಲ್ಲಿ ಭಗೀರಥ ಕುಳಿತುಕೊಂಡಿದ್ದಾನೆ, ಮತ್ತು ಶಿವ ಇದ್ದಾನೆ, ಮೇಲೆ ಗಂಗೆ ಇದೆ. ಇವರು ಕಪಿಲ ಋಷಿಗಳು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ಅವನು ಅವರ ತಾತಂದ್ರಿಗೆ ಸ್ವರ್ಗ ಸಿಗಬೇಕಾದರೆ ಏನು ಮಾಡಬೇಕು ಅಂದರೆ, ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ತಂದು ಅವರ ತಾತಂದಿರ ಬೂದಿಯ ಮೇಲೆ ಆ ಗಂಗೆಯ ನೀರನ್ನು ಹರಿಸಬೇಕು. ಆಗ ಆ ತಾತಂದಿರಿಗೆ 60,000 ತಾತಂದರಿಗೆ ಸ್ವರ್ಗ ಸಿಗುತ್ತದೆ ಎಂದು ಮಹಾನ್ ಜ್ಞಾನಿಗಳಾದ ಋಷಿಗಳು ಈ ಮಾತನ್ನು ಭಗೀರಥನಿಗೆ ಹೇಳುತ್ತಾರೆ. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಮಕ್ಕಳೇ, ದೇವಲೋಕದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ತರುವುದು ತುಂಬ ಕಷ್ಟದ ಕೆಲಸ. ಭಗೀರಥ ಈ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಿಲ್ಲ. ಅಂದರೆ ನಾನು ಗಂಗೆಯನ್ನು ಭೂಮಿಗೆ ತರುವುದಿಲ್ಲ ಅಂತ ಏನೂ ಹೇಳಲಿಲ್ಲ. ಅವನು ಒಂದು ಹೆಜ್ಜೆ ಮುಂದೆ ಇಟ್ಟನು. ಏನು? ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಆಗಲಿ, ನನಗೆ ಎಷ್ಟೇ ಕಷ್ಟ ಆದರೂ ನಾನು ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆ ಎಂದು ಅವನು ತಪಸ್ಸಿಗೆ ಕುಳಿತುಕೊಳ್ತಾನೆ. ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಮರೆತ. ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. ಮಕ್ಕಳೇ, ತಪಸ್ಸಿಗೆ ಭಗೀರಥ ಕುಳಿತುಕೊಂಡಾಗ ಅವನಿಗೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿಯೋದಿಲ್ಲ, ಹಸಿವಾಗುತ್ತೆ, ಊಟ ಮಾಡೋದಿಲ್ಲ, ನಿದ್ರೆ ಬರುತ್ತೆ, ನಿದ್ರೆಯನ್ನು ಮಾಡೋದಿಲ್ಲ. ಬಿಸಿಲು, ಮಳೆ, ಬಿರುಗಾಳಿ ಎಲ್ಲವನ್ನ ಸಹಿಸಿಕೊಂಡು ತಪಸ್ಸನ್ನು ಮಾಡುತ್ತಾ ಇರುತ್ತಾನೆ. ಮಕ್ಕಳೇ, ಈ ಭಾಗದಲ್ಲಿ ಬರುವಂತಹ ವಿರುದ್ಧ ಪದಗಳು ಸ್ವರ್ಗ, ನರಕ, ಭೂಮಿ, ಆಕಾಶ, ಮೇಲೆ, ಕೆಳಗೆ, ಸಾಧ್ಯ, ಅಸಾಧ್ಯ. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ವಿರುದ್ಧ ಪದಗಳು ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1: ಯಾರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ
ಸುಟ್ಟು ಭಸ್ಮವಾಗಿದ್ದರು. ಪ್ರಶ್ನೆ 2, ಯಾರನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು? ಪ್ರಶ್ನೆ 3, ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.